ಬರ್ತಾ ಇದ್ದೀನಿ. ಬನ್ನಿ ಚಂದ್ಸಂದ್ರ ಒಳಗಡೆ ಇರೋದು ಐಸ್ಲ್ಯಾಂಡ್ ತೋರಿಸಿ. ನೋಡಿ ಆರನ್ನು ಅವರಿಗೆ ಆರನ್ ಇಲ್ಲಲ್ಲ, ಕರೆಕ್ಟ್. ಸ್ವಲ್ಪ ಎಕ್ಸೈಟ್ ರೈಸ್ ಇದೊಂದೇ ಪ್ರಾಬ್ಲಮ್ ಅಪ್ಪ. ಇಲ್ಲಿ ಇದು ತೆಗ್ದಾಗ ಸ್ವಸ್ಥ ಅದು ಯಾವ್ದು ಹಾಸ್ಪಿಟ್ಲು ಡಯಾಗ್ನೋಸ್ಟಿಕ್ ಓಪನ್ ಆದಾಗಿಲ್ಲ. ಇಲ್ಲಿ ನಮಗೆ ಪಾರ್ಕಿಂಗ್ ಚಿಕ್ಕದು ಮಾಡಿಬಿಡು ರೋಡು ಹೋಗಲ್ಲ ಅಂದರೆ ಏನು ಕೊಡು. ಅದೇ ನೀನು ಲೆಫ್ಟ್ ಬಾ ಮನೆ ಹೇಳ್ತೀನಿ. ಲೆಫ್ಟ್ ಎತ್ಕೊಂಡು ಫುಲ್ಲು ಅವ್ರು ಹಿಂದೆ ಹೋಗ್ತಾರೆ. ಹಾಂ ಬಾ ನಡಿ ನೀನು. ಬನ್ನಿ, ಇದೊಂಥರ ಮಿನಿ ಮಾಲ್ ಥರ. ರೆಸ್ಟೋರೆಂಟ್ ಮಾಲ್ ಏನಲ್ಲ, ಬಟ್ ಎಲ್ಲ ರೆಸ್ಟೋರೆಂಟ್ಸು ಎಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ. ಬನ್ನಿ, ನಮ್ಮ ಹುಡುಗರು ಎಲ್ಲೋ ಯಾವುದೋ ಹೋಟ್ಲ್ ಕರ್ಕೊಂಡೋಗಿ ಹಾಕ್ತಾರೆ ಅಂದ್ಕೊಂಡಿದ್ದೆ ಟ್ಯಾಕ್ಸು. ನೋಡಿದ್ರೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಅಲ್ಲಿ ಸೈಡಲ್ಲಿ ಯಾವ ರೆಸ್ಟೋರೆಂಟು? ಯಾವ ರೆಸ್ಟೋರೆಂಟ್ ಹೇಳಲ್ಲ, ಇದ್ರದ್ದು ಬ್ಲಾಗ್ ಮಾಡ್ತಾ ಇರೋದು. ಹಾಂ, ಗ್ರಿಲ್ ಪಾಯಿಂಟ್ ವೆಜ್ ಅಲ್ಲ, ನಾನ್ ವೆಜ್ ಅದು. ಬರೋವನ ಹಾಂ ಬರ್ರೋ. ಬರ, ನಿಂಗೆ ಏನು ಬೇಕಾ ತಿನ್ ಬರ. ಬನ್ನಿ, ನಮ್ಮ ಕುಮಾರನಿಗೋಸ್ಕರ ಗ್ರಿಲ್ ಪಾಯಿಂಟ್ ನಾನ್ ವೆಜ್ಗೆ ಹೋಗ್ತಾ ಇರೋದು, ಅಲ್ಲ ವೆಜ್ಗೆ ಹೋಗ್ತಾ ಇರೋದು. ಗ್ರಿಲ್ ಪಾಯಿಂಟ್ ಅನ್ನೋದು ವೆಜ್, ಪ್ಯೂರ್ ವೆಜ್. ಅಲ್ಲಿ ಚಿಕನ್ ಮಾತ್ರ ಸಿಗಲ್ಲ, ಇನ್ನೆಲ್ಲ ಅಲ್ಲ. ಗ್ರಿಲ್ ಪಾಯಿಂಟ್ ಹೋಗ್ಬಿಟ್ಟು ನಾನ್ ವೆಜ್ ಅಂತ ಕೇಳ್ತಿದ್ಯಾ ನೀವು ಫಸ್ಟ್ ಟೈಮಾ? ಹಾಂ, ಗೋದಾವರಿ ರುಚುಲು ಏನಾದ್ರು ರುಚುಲು. ಬನ್ನಿ. ಹಾಂ, ಬನ್ನಿ. ಈಗ ಆಯ್ತು, ಇವಾಗ ಆಲ್ಮೋಸ್ಟ್ ಒಂದು 2 ಪಾರ್ಟಿ ಆಯಿತು. ಐಸ್ಲ್ಯಾಂಡ್ ಆಯಿತು. ಈಗ ಇನ್ನೊಂದು ಬ್ಯಾಚು ನಮ್ಮ ಕ್ಲಾಸ್ಮೇಟ್ ಹುಡುಗರು ನಾವೆಲ್ಲ ಸೇರಿಕೊಂಡು ಈಗ KFCಗೆ ಹೋಗ್ತಾ ಇದ್ದೀರಿ. ಬನ್ನಿ, ಫುಡ್ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ. ಇವತ್ತು ಹೆಂಗೋ ಬರ್ಡೇ ಟ್ರೀಟ್ ಐತಲ್ಲ, ಹಂಗೆ ಒಂದು ಬ್ಲಾಗ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. ಆಯ್ ಅಂತಲ್ಲ ನೋಡಿ, ನನ್ನ ಬೆಸ್ಟ್ ಫ್ರೆಂಡು ಅಭಿ ಅಂತ. ನಮ್ಮ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ. ಇಷ್ಟರಲ್ಲೇ ತೋರಿಸ್ತೀನಿ, ಅವನು ರಿವೀಲ್ ಆಗ್ತಾನೆ. ಒಂದು ಕ್ಯಾರೆಕ್ಟರ್ ಕರೆಸ್ಬಿಟ್ಟು ಒಂದು 3 ದಿವಸ ಲೀವ್ ಹಾಕ್ಸ್ಬಿಟ್ಟು ಮಾಡಿಸ್ಬಿಟ್ಟು ಕಳಿಸೋದು. KFC ಹತ್ರ ಬಂದರೆ ಬನ್ನಿ, KFC ಹತ್ರ ಬಂದಿದ್ದೀನಿ. ಬನ್ನಿ, ಇಲ್ಲೇ ಟ್ರೀಟ್ ಇವತ್ತು. ಅದಕ್ಕೆ ನೀನೇನು ತೊಗೊಂಬೇಡ. ಬನ್ನಿ, KFC ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ. ಬನ್ನಿ, ಕೇಕ್ ಎಷ್ಟಂತ ಕೇಕ್ ಬೇಡ ಸಾಕು. ಬನ್ನಿ ಗೈಸ್. ನೋಡಿ ಫ್ರೆಂಡ್ಸು ಎಲ್ಲ ರವಿ ಬೇಡ ಬಾಯ್ ಅದು ತೆಗಿತೀನಿ ಬಾ. ಏನು ಹಾಕಿದ್ರೆ ಏನಂತ ನಾವೆಲ್ಲ ಒಟ್ಟಿಗೆ ಬಾಯ್ ನೋಡಿ. ಬಾಕ್ಸ್ ಕೇಕ್ಸ್ ಪ್ಲೇಟ್ಸ್ ಐತೆನಾ? ಪ್ಲೇಟ್ಸು ಹೋಗಿ ಈಸ್ಕೊಂಬ. ರವಿ ಈಸ್ಕೊಂಬ. ಏನಾ ಇವಾಗ ನಂಗೆ ವೀಡಿಯೋ ಜಾಸ್ತಿ ಬೇಕು. ಎತ್ಕೊಂಡು ಹಿಂದಡಿ ಇರೋನು ಓದ್ತೀನಿ. ಬಿಗ್ ಬಕೆಟ್ ಎತ್ಕೊಂಡಿದ್ದೆ. ಜ್ಯೂಸ್ 2 ಬೇಕಪ್ಪ. ಆಮೇಲೆ ಒಂದು ಇದು ಬರ್ಗರ್ 2 ಬೇಕು. ಬೋನ್ಲೆಸ್
ಸಕ್ಕತ್ತಾಗಿದೆ ಗಿಫ್ಟ್. ಇವತ್ತು ಬಿಟ್ಟೆ KFC ಒಳಗಡೆ ಅಂದರೆ ಇನ್ನೂ ಗೊತ್ತಾಯ್ತು, ನಮ್ಮ ಡಿಗ್ರಿ ಮುಗೀತು ಇವಾಗ. ನಾನು ನಾಳೆ ಫೈನಲ್ ಎಕ್ಸಾಮು. ನೀನು ಕರೀತಾ ನೋಡಿ ಮನೆ ಏನದು ಅದನ್ನ ಕೊಡ್ತಾ ಇರೋದು. ಬನ್ನಿ KFC ಒಳಗಡೆ ಚೆನ್ನಾಗಾಯ್ತು. ಸುಮ್ಮನೆ ವೇಸ್ಟು. ನಿಜ ಬೈಕೊಂಡು ನೋಡ ಮನೆಗೆ ಬೇಕಾದ್ರೆ ಬಿರಿದವ್ರ ಮನೆಗೆ ಕೊಟ್ಬಿಡೋದು. ಗುರು ಹೆಂಗಿತ್ತು ಸೂಪರ್ ಮನು. ಅವ್ನು ಯಾರೋ ಅನ್ಕೊಂಡವನೇ ನೀನೇ ಬರೋದು. ಹೇಗಿದ್ದ ನೀವೇ ಡೇವಿಡ್ ಬರ್ತಾರೆ. ನೀವು ಯಾವಾಗ ಡಿಸೆಂಬರ್ ತಾನೇ ಇದೆ, 2 ತಿಂಗಳೈತೆ. ನವೆಂಬರ್ ಆಫೀಸು ರಜಾನೇ ಹಾಕಲ್ಲ. ಅವತ್ತು ಡೇವಿ ಯಾವತ್ತು ಹೋಗ್ಬಿಡ್ತಾನೆ. ನನ್ನ ತಾತನೇ ಇದು. ಇನ್ನೊಂದು ಎಲ್ಲಿ ಸಹ ಭಾನುವಾರ ಕೂಡ ಅವ್ನು ಕೆಲ್ಸ್ಕೊಂಡ್ಬಿಡ್ತಾನೆ ಗೊತ್ತಾ ನೀಗ. ಅದನ್ನೇ ಹೇಳ್ತಾನೆ ರವಿ ಇವಾಗ. ಹೇಳ್ತವೆ ಡೇವಿಡ್ ಹೆಂಗೆ ಡೇವಿ ನೀವು ಒಂದಿನ ರಜಾ ಆಗ್ತೀರಾ? ಹಿಂಗೆ ಕೆಲಸ ರವಿ ಅವ್ನು ನೋಡಿ 35,000 ವರ್ಷ ಸಂಬಳ. 5 ವರ್ಷ ಆಯ್ತು ಅವ್ನು. ಡೇವಿಡ್ 35,000 ಸಂಬಳ. ಅದು ಬಿಟ್ಬಿಟ್ಟು ತಿರ್ಗಾ 4 ದಿವಸ ಓಟಿ ಮಾಡೋದು ಅವನು. ಸೈಕಲ್ ಒಂದು 2 ಅವರ್ ಓಟಿ ಬೇರೆ. ವರ್ಕ್ ಫ್ರಮ್ ಹೋಮ್, ಆಫೀಸು. ನಾನು ಹೇಳ್ತಾನೆ ಇವನೇ ಡೇವಿಡ್. ಇವಾಗ ನಾನು ಒಂದು ಫಿಲಮ್ ಮಾಡ್ತಾ ಇದ್ದೀನಿ, ಅದ್ರೊಳಗಡೆ ಒಂದು ಕ್ಯಾರೆಕ್ಟರ್ ಡೇವಿಡ್ ಕ್ಯಾರೆಕ್ಟರ್. ಇವನೇ ಹೇಗೆ ಮಾಡಿಸೋದು. ಮಣಿ ಏನು ಭಯ? ಯಾಕೆ ಮಣಿ? ರವೀನ್ ಫೋಟೋ ಏನು ರವಿ ಅವಂದಿರಿ ಅಂತ ಇದೆ ಅಂತಂದು ಏನು ರವಿ ಅವಂದಿರಿ ಅಂತ ಇದೆ ಎಲ್ಲರೂ ಫೋಟೋ ಗುಂಪು ಹೊಡಿಬೇಕಂತೆ. ಇವ್ರ ಭಾಷೆ ಹಂಗೆ ಹೊಡಿಬೇಕಂತೆ. ಸ್ಮೈಲ್ನೇ ಹೊಡಿಬೇಕಂತೆ. ಸ್ಮೈಲ್ ನೋಡಿ, ಸೈಕಲ್ ನೋಡಿ, ಇನ್ನೇನೇನು ಹೊಡಿತಾರೆ ಇವ್ರು. ಎಲ್ಲಿ ಇವಾಗ ಸಲ್ಮಾನೇ ಅಂಡವ್ರಿ ಎಲ್ಲ. ಸಲ್ಮಾನ ಅಲ್ಲೇ ಅವೇ ತಾನು ಹೋಗೋದಿಲ್ಲ. ಏನು ಲ್ಯಾಬು ಈ ವಿಡಿಯೋ ನೋಡ್ದಂದ್ರೆ ಅಷ್ಟೇ ಫೋನ್ ಮಾಡ್ತಾನೆ. ನಾನು ಎಲ್ಲಿದ್ರು ನೀವು ಬಿಡೋದೇ ಇಲ್ಲ. ಹೋಗಿದ್ದ ಮನೆ ಬಾಲಾಜಿ ಏನೋ ನಾಯಿಕಿದ್ದು ಫೋಟೋ ಹಾಕ್ಬಿಡೋಣ ಅಂತಾನೆ ಬಾಲಾಜಿ. ನೋಡಿ ಇವಾಗ ತಾನೇ KFC ಒಳಗಡೆ ಫುಲ್ ಪಾರ್ಟಿ ಚೆನ್ನಾಗಿ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಸಕ್ಕದಾಗಿತ್ತು. ಅಂತೂ ಜಾಸ್ತಿ ದಿವಸ ಆದಮೇಲೆ ಹೆವಿ ಕನ್ಸಿಡರ್ ಮಾಡ್ತಿದ್ದೀನಿ. ರವಿ